ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯಿ ಬಸೈಕಿದೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಸೋಮವಾರ ಈ ಮನೆ 4 ಜಾಗದಲ್ಲಿ ದೀಪಾವಳಿ ಮಾಡುವುದು ನಿಮಗೆ ವರ್ಷ ಪೂರ್ತಿ ದೀಪಾವಳಿ ಮಾಡಿದಷ್ಟು ಶುಭ ಫಲ ಸಹ ಸಿಗ್ತಾ ಹೋಗ್ತದೆ. ಅದು ಯಾವ ರೀತಿ ನಾವು ದೀಪಾವಳಿ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಿದಂತೆ ಈ ದೀಪಾವಳಿಯನ್ನು ನಾವು ಕಾರ್ತಿಕ ಮಾಸದ ಒಂದು ಸೋಮವಾರ ಮಾಡಿದರೆ ಸಾಕು. ಈಗಾಗಲೇ ನಾವು 2 ಸೋಮವಾರಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಈ ಸಹ ನಮಗೆ 4 ಸೋಮವಾರಗಳು ಬಂದಿವೆ. ಈಗ 2 ಸೋಮವಾರಗಳು ನಮಗೆ ಇದೆ. ಈಗ ನಾಳೆನೇ ಒಂದು ಸೋಮವಾರ ಇರುವಂಥದ್ದು. ಸೊ ನೀವು ನಾಳೆ ಈ ದೀಪಾರಾಧನೆ ಮಾಡಬಹುದು. ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪಾರಾಧನೆ ಮಾಡಬೇಕಾಗಿರುತ್ತದೆ. 5:30 ಮುಂಚೆನೇ ಮಾಡಿಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಇಲ್ಲವಾದರೆ 5:45 ನೀವು ಮಾಡುವುದು ತುಂಬ ಸೂಕ್ತವಾಗಿರುವಂಥದ್ದು. ತುಂಬ ಲೇಟಾಗಿ ಸಹ ಮಾಡುವುದು ಬೇಡ, ಅಷ್ಟರೊಳಗೆ ನೀವು ಮಾಡಿಕೊಳ್ಳಿ, ತುಂಬ ಒಳ್ಳೆಯದು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ದೀಪವನ್ನು ಹಚ್ಚಿರಬೇಕಾಗಿರುತ್ತದೆ. ಎಷ್ಟು ದೀಪವನ್ನು ನೀವು ಹಚ್ಚಿರಬೇಕು ಅಂದರೆ 8 ದೀಪಗಳನ್ನು ನೀವು ತೆಗೆದುಕೊಳ್ಳಬೇಕು. 4 ಜಾಗ ಅಂದರೆ ಒಂದು ಜಾಗದಲ್ಲಿ 2 ದೀಪ, ಈ ಥರ 8 ದೀಪಗಳನ್ನು ನೀವು ತೆಗೆದುಕೊಳ್ಳಬೇಕು. ಯಾವ ರೀತಿ ದೀಪಾವಳಿ ಮಾಡಬೇಕಂದ್ರೆ 8 ಮನೆ ದೀಪಗಳನ್ನು ನೀವು ತೆಗೆದುಕೊಳ್ಳಿ. ಪುಟ್ಟದಾಗಿರೋ ಸಹ ಪರವಾಗಿಲ್ಲ. ನೀವು ನಾರ್ಮಲಾಗಿ ಯಾವ ರೀತಿ ನೀವು ಮನೆ ದೀಪ ಹಚ್ತೀರೋ ನಾರ್ಮಲಾಗಿ ಅದೇ ರೀತಿ 8 ಮನೆ ದೀಪಗಳನ್ನು ನೀವು ತೆಗೆದುಕೊಂಡು 2 ಬತ್ತಿ 1 ಬತ್ತಿಗಳನ್ನು ಮಾಡಿ 8 ದೀಪಕ್ಕೆ ಸಹ ನೀವು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ನೀವು ದೀಪಾವಳಿ ಮಾಡಬೇಕಾಗಿರುತ್ತದೆ. ಯಾವ ಜಾಗದಲ್ಲಿ ಮಾಡಬೇಕಂದ್ರೆ ಈ ದೀಪಾವಳಿ ಮಾಡುವಾಗ ನೀವು ಅಗರಬತ್ತಿಯಿಂದಲೇ ಹಚ್ಚಬೇಕು ಮತ್ತು ಬೆಂಕಿ ಪೊಟ್ಟಣವನ್ನು ಉಪಯೋಗಿಸ್ಕೊಳ್ಳಲು ಬರುವುದಿಲ್ಲ. ಯಾವ ಜಾಗದಲ್ಲಿ ಹಚ್ಚಬೇಕಂದ್ರೆ 2 ದೀಪ ನೀವು ಹೊಸ್ತಿಲ ಮುಂದೆ 2 ದೀಪ, ತುಳಸಿ ಕಟ್ಟೆ ಮುಂದೆ 2 ದೀಪ, ದೇವರ ಮುಂದೆ 2 ದೀಪ, ಹಾಗೆ ನೀವು ಅಕ್ಕಿ ಗೋಧಿ ಈ ಥರ ನೀವು ಅಕ್ಕಿ ಚೀಲವನ್ನು ಎಲ್ಲಿ ನೀವು ಧಾನ್ಯಗಳನ್ನು ಸಂಗ್ರಹಿಸುತ್ತೀರೋ ಅಲ್ಲಿ 2 ದೀಪವನ್ನು ಹಚ್ಚಿರಿ. ಈ ಥರ 4 ಜಾಗದಲ್ಲಿ 8 ದೀಪಗಳು ಬರಬೇಕು. ಈ ಥರ ನೀವು 8 ದೀಪಗಳನ್ನು ಹಚ್ಚಿರಬೇಕು. ಈ ಥರ ಹಚ್ಚುವಂಥದ್ದು ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ನಿಮಗೆ ನೀವು ಒಂದು ದಿವಸ ಮಾಡಿದರೆ ಸಾಕು. ಕಾರ್ತಿಕ ಮಾಸದ ಒಂದು ಸೋಮವಾರ ನೀವು ಮಾಡಿ ನಾಳೆ ನೀವು ಮಾಡಬಹುದು. ಯಾವುದು ಕಾರಣಾಂತರಗಳಿಂದ ಮಾಡೋದು ಆಗಿಲ್ಲ ಅಂತಾದರೆ ಈಗ ಕೊನೆಯ ಸೋಮವಾರ ಸಹ ನಮಗೆ ಬರ್ತಾ ಇದೆ, ಆವಾಗ ಸಹ ನೀವು ಮಾಡಬಹುದು, ತೊಂದರೆ ಏನಿಲ್ಲ. ಆದರೆ ಒಟ್ಟಾರೆ ನೀವು ಕಾರ್ತಿಕ ಮಾಸದ ಒಂದು ಸೋಮವಾರ ಇದನ್ನು ಮಾಡಬೇಕಾಗಿರುತ್ತದೆ. ನಿಮಗೆ ವರ್ಷ ಪೂರ್ತಿ ಪಾಲನೆ ಮಾಡಿದಷ್ಟು ನಿಮಗೆ ಶುಭ ಫಲ ಸಿಗ್ತಾ ಹೋಗ್ತದೆ. ನೀವು ಈ ಥರ ನೀವು ಮಾಡಬಹುದು. ನಿಮಗೆ ವರ್ಷ ಪೂರ್ತಿ ಪಾಲನೆ ಮಾಡಿದಷ್ಟು ಶುಭ ಫಲ ಸಹ ಸಿಗ್ತಾ ಹೋಗ್ತದೆ. ನೋಡೋದು ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಸೋಮವಾರ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ ವರ್ಷ ಪೂರ್ತಿ ಫಲ ಸಿದ್ಧಿಗಾಗಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.